ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ವಿದ್ಯಾಪತಿ, ಈಗ ರಂಗಾಯಣ ರಘು ಸರ್ ಕೂಡ ಕರಾಟೆ ಮಾಸ್ಟರ್ ಆಗಿ ಏನೋ ಕಾಣಿಸ್ಕೊಳ್ತಿದ್ದಾರೆ ಅಂತ ಕೂಡ ಕೇಳ್ಪಟ್ವಿ. ಆ ತಾರಾ ಬಳಗ ಆ್ಯಂಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಅಂತ ಹೇಳಿ. ನಾನು ಆಲ್ಮೋಸ್ಟ್ ಮಾಡಿದ್ದು ಬೆಂಗಳೂರು, ಮೈಸೂರು. ಅವರು ತುಂಬ ಕಡೆ ಮಾಡಿದ್ದಾರೆ. ಮೇಜರಾಗಿ ಗರುಡಾರಾಮ್ ಸರ್ ಇದ್ದಾರೆ ಸಿನಿಮಾದಲ್ಲಿ. ಸೊ ಅವ್ರ ಪಾಪ ಅವ್ರು ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ವಿಭಿನ್ನ ವ್ಯತ್ಯಾಸ ಇದೆ ಅವರಲ್ಲಿ. ಅಯ್ಯೋ, ಅವರು ನನ್ನ ಒಂದು ಸ್ವಲ್ಪ ಚೇಡ್ಸೋ ಒಂದು ಚಿಕ್ಕ ಸೀನ್ ಇದೆ, ಸಿಕ್ಕಾಬಿಟ್ಟೆ ಟೆನ್ಷನ್ ಆಗೋದ್ರು ಅವರು. ಸರ್ ಆರಾಮಾಗಿ ಮಾಡಿ, ಏನೂ ಟೆನ್ಷನ್ ಇಲ್ಲ, ನನಗೇನು ಅನಿಸಲ್ಲ, ನೀವು ನನ್ನ ಬಗ್ಗೆ ಏನು ಅನ್ಕೋಬೇಡಿ, ಆರಾಮಾಗಿ ಮಾಡೋಣ. ಫುಲ್ಲು ಬೆವ್ತದ್ರು. ಅಂದರೆ ಅವರು ನಿಜವಾಗ್ಲೂ ಮಗು ಮನಸ್ಸು ಅಂದರೆ ಅವ್ರದ್ದೇ ಅಂತ ಅನಿಸುತ್ತೆ. ನೋಡೋಕೆ ಫುಲ್ ಅವ್ರು ನಡ್ಕೊಂಬರ್ತಾಯಿದ್ರೆ ಬಾ ಅಂತ ಅನಿಸುತ್ತೆ. ಕ್ಯಾರವಾನಿಂದ ಇಳಿದು ಬಂದ ತಕ್ಷಣ. ಆಮೇಲೆ ಹಾಂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹಾಂ ಸರ್ ಚೆನ್ನಾಗಿದ್ದೀನಿ, ಅವರಿದ್ದಾರೆ. ಆಮೇಲೆ ನಾಗಭೂಷಣ್ ಸರು, ನಾನು. ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದೆ, ಅದು ಯಾರಂತ ನಾನು ಹೇಳೋಕ್ಕಾಗಲ್ಲ ಇವಾಗ. ಆಮೇಲೆ ರಂಗಾಯಣ ರಘು ಸರ್ ಇದ್ದಾರೆ. ನಾನು ಆ್ಯಕ್ಟ್ ಮಾಡಿದ್ದು ಇವ್ರು ಇಷ್ಟೇ ಜನ ಜೊತೆ. ಇನ್ನು ಬಿಟ್ಟರೆ ನನಗೆ ಯಾರ್ಯಾರಿದ್ದಾರೆ ಅಂತ ನಂಗೆ ಅಷ್ಟೇ ಇದೆ. ಆಮೇಲೆ ಸಿನಿಮಾ ನೋಡಿಲ್ಲ ನಾನು. ಸಣ್ಣ ಸಣ್ಣ ತುಣುಕುಗಳು ಸಿಕ್ಕಿದೆ, ಟ್ರೈಲರ್ ಬೇಕು, ಇನ್ನೂ ಏನೇನೋ ಬೇಕು ನಮಗೆ, ಹಾಡಂತ ಓದ್ಬಿಟ್ಟಿದ್ದೀರಾ. ಇನ್ನು ಮುಂದಿನ ದಿನಗಳು ಏನೇನು ಎಕ್ಸ್ಪೆಕ್ಟ್? ಇನ್ನು ಮೋಸ್ಟ್ಲಿ ಟ್ರೇಲರ್ ಬಿಡ್ತಾರೆ ಅನಿಸುತ್ತೆ. ಒಂದು ಟ್ರೇಲರ್ ಬಿಟ್ಟಾದ್ಮೇಲೆ ನಾವು ಏನಂದರೆ ಜಾಸ್ತಿ ಲಿರಿಕಲ್ ವೀಡಿಯೋ ಬಿಡೋದು, ಆಮೇಲೆ ಫುಲ್ ಸಾಂಗ್ ಬಿಡೋದು ಅನ್ನೋ ಯಾವ ಕಾನ್ಸೆಪ್ಟು ಈ ಪ್ರೊಡಕ್ಷನ್ ಹೌಸಲ್ಲಿ ನಾನು ನೋಡಿಲ್ಲ. ಇವಾಗ ಬಿಟ್ಟಿರೋ ಸಾಂಗು ಫುಲ್ ಸಾಂಗ್ ಬಿಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಕತೆ ಅರ್ಥನೂ ಆಗಲ್ಲ, ಈ ಕಡೆ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಬೆಳೆಯುತ್ತೆ. ಸೊ ಹಾಗೆ ನೆಕ್ಸ್ಟ್ ಟ್ರೇಲರ್ ಬಿಟ್ಟರೆ ಇನ್ಯಾವುದೂ ಇಲ್ಲ ನನ್ನ ಪ್ರಕಾರ. ಸಾಂಗ್ಸ್ ಎರಡೇ ಇರೋದು ಈ ಸಿನಿಮಾದಲ್ಲಿ, ನಾವು ಜಾಸ್ತಿ ಸಾಂಗ್ಸ್ನ ಇಟ್ಟಿಲ್ಲ. ಟ್ರೇಲರ್ನ ಬಿಟ್ಟು ಇನ್ನು ಸಿನಿಮಾ ರೆಡಿ ಟು ರಿಲೀಸ್. ಪೇರೆಂಟ್ಸ್ ಎಷ್ಟು ಖುಷಿ ಇದ್ದಾರೆ ನಿಮ್ಮ ಈ ಜರ್ನಿ? ಸಿಕ್ಕಾಪಟ್ಟೆ ಖುಷಿ ಇದ್ದಾರೆ. ಮೊನ್ನೆ ಧನಂಜಯ್ ಸರ್ ಮದುವೆಗೆ ಹೋದಾಗಲೂ ತುಂಬ ಜನ ಮಾತಾಡ್ಸಿದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ ಬರ್ತಾರೆ. ನಾವು ಇವಾಗ ಬಂದಿರೋರು, ನಮ್ಗೆ ಅಷ್ಟೊಂದೆಲ್ಲ ಜನ ನೋಡೋಲ್ಲ ನಮ್ಮನ್ನು ಅಂತ ನಾನು ಅಂದ್ಕೊಂಡು ಆರಾಮಾಗಿ ಹೋಗಿದ್ದೆ. ಬಟ್ ಹಂಗಿರಲಿಲ್ಲ ಅದು. ನನ್ನ ಸೀರಿಯಲ್ ಪಾತ್ರನ ಜನ ಇನ್ನೂ ಮರ್ತೇ ಇಲ್ಲ ನನ್ನ ಪ್ರಕಾರ. ಅದನ್ನು ಅವ್ರ ತಲೆ ಒಳಗೆ ಕುತ್ಕೊಂಡ್ಬಿಟ್ಟಿದೆ. ಅದನ್ನು ಮರೆಯೋಕ್ಕೆ ನಾನು ಇನ್ನೂ ಸಖತ್ತಾಗಿರೋ ಪಾತ್ರ ಮಾಡಬೇಕೇನೋ ಗೊತ್ತಿಲ್ಲ. ಅದಾದಮೇಲೆ ಅವ್ರು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಅವ್ರು ಮಾತಾಡೋದು ಸೀರಿಯಲ್ ಬಗ್ಗೆನೇ. ಸೊ ಅವ್ರು ಜನ ಎಲ್ಲೇ ಹೋದ್ರು, ಚಿಕ್ಕ ಚಿಕ್ಕ ಜಾಗಕ್ಕೆ ಹೋದರೂ ಮಾತಾಡಿಸ್ತಾರೆ. ಸಿಕ್ಕಾಪಟ್ಟೆ ಖುಷಿ ಇದೆ ನನಗಂತೂ. ಐ ಫೀಲ್ ವೆರಿ ಲಕ್ಕಿ. ಬಿಕಾಸ್ ಒಂದು ಹೀರೋಯಿನ್ ಆಗಿ ಒಂದು ಸಿನಿಮಾ ಹಿಟ್ ಕೊಟ್ಟು ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿರೋದು ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಗಾಡ್. ಇವಾಗ ರಚಿತಾ ರಾಮ್ ಮತ್ತು ಜಯದ್ ಅವ್ರ ಜೊತೆ ಕಲ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಅಜಯ್ ರಾವ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಇನ್ನೊಂದು ಒಪ್ಕೊಂಡಿದ್ದೀನಿ, ಇವಾಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ತುಂಬ ಕತೆಗಳು ಕೇಳ್ತಾ ಇದ್ದೀನಿ, ಬಟ್ ಯಾವುದು ಒಪ್ಕೊಂಡಿಲ್ಲ ಸದ್ಯ. ಶಿ ಈಸ್ ವೆರಿ ಸ್ವೀಟ್, ವೆರಿ ಸ್ವೀಟ್. ನಾನು ಆ್ಯಕ್ಚುಲಿ ಅವ್ರದ್ದು ನಂದು ಇನ್ನೂ ಕಾಂಬಿನೇಷನ್ ಬಂದಿಲ್ಲ. ನಾವಿನ್ನೂ ಶೂಟ್ ಮಾಡ್ತಾ ಇದ್ದೀವಿ, ಬಂದಿಲ್ಲ. ಒಂದಿನ ನಂದಾಯಿತು, ಅವ್ರು ನೆಕ್ಸ್ಟ್ ಡೇ ಇತ್ತು. ಸೊ ನಾನು ಹೋಗಿ, ನನ್ನ ಫ್ಲೈಟ್ ಇತ್ತು, ಫ್ಲೈಟ್ ಕ್ಯಾಚ್ ಮಾಡೋಕ್ಕಿಂತ ಮುಂಚೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ಅವರು ನಮ್ಮ ಡೈರೆಕ್ಟರ್ ಹತ್ರ ನಿಮ್ಮ ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ, ವೆರಿ ಕ್ಯೂಟ್ ಶಿ ಈಸ್ ಅಂತ ಹೇಳಿದ್ರು. ಶಿ ಈಸ್ ವೆರಿ ಸಪೋರ್ಟಿವ್. ಹಾಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ನಾನು ದೊಡ್ಡ ಸ್ಟಾರು, ಲೇಡಿ ಸೂಪರ್ ಸ್ಟಾರು ಆ ಥರ ಯಾವ ಆ್ಯಟಿಟ್ಯೂಡು ಅವರಲ್ಲಿಲ್ಲ. ಶಿ ಈಸ್ ವೆರಿ ಡೌನ್ ಟು ಅರ್ತ್. ಓಕೆ, ವಿದ್ಯಾಪತಿ ಡೈರೆಕ್ಟರ್ಗಳ ಬಗ್ಗೆ ಹೇಳೋದಾದರೆ, ಇಬ್ಬರು ಡೈರೆಕ್ಟ್ರು, ಫಸ್ಟ್ ಟೈಮ್ ಇಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಜೋಯಲ್ ಅವ್ರ ಡೈರೆಕ್ಷನ್ ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ನೀವು ಮಾಡಿ, ನಾವು ಆಮೇಲೆ ನೋಡ್ತೀವಿ, ಎಡಿಟಿಂಗಲ್ಲಿ ಮಾಡ್ಕೋತೀವಿ ಅಂತ. ಹಾಗೆ ಅವರು ವೆರಿ ನೈಸ್. ಕೆಲವ್ರು ಜನ ಡೈರೆಕ್ಟರ್ಸ್ ಹಿಂಗೆ ಬೇಕು ಹಂಗೆ ಬೇಕು, ಆ ಥರನೂ ನಂಗೆ ಇಷ್ಟ. ಈ ಥರ ಜೋಯಲ್ ಆಗಿದ್ರು ಇಟ್ಸ್ ಫೈನ್. ಬಟ್ ನಾನೇ ಅವ್ರಿಗೆ ಕೇಳ್ತಾ ಇದ್ದೆ, ಹಿಂದೆ ಕತೆ ಏನು, ಮುಂದೇನು ಕತೆ, ನನಗೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಇನ್ಪುಟ್ಸ್ ಬೇಕು, ಪ್ಲೀಸ್ ನನಗೆ ಹೇಳಿ ಅಂತ. ಆವಾಗ ಅವ್ರು ಹೇಳೋರು. ಆಮೇಲೆ ಅರ್ಧಕ್ಕರ್ಧ ನಾಗಭೂಷಣ್ ಸರಿ ಕೇಳ್ತಾ ಇದ್ದೆ ಏನು, ಬಿಕಾಸ್ ಅವರು ಜಾಸ್ತಿ ಕೂತಿರ್ತಾರೆ. ನಮಗೆ ಕತೆ ಹಿಡಿತ ಅಷ್ಟಿರಲ್ಲ, ಡೈರೆಕ್ಟರ್ಸ್ಗೆ ಮತ್ತು ಆ್ಯಕ್ಟರ್ಸ್ಗೆ ಇರೋಷ್ಟು ಕತೆ ಹಿಡಿತ ಹೀರೋಯಿನ್ಸಿಗೆ ಇರಲ್ಲ. ಬಿಕಾಸ್ ನಾವು ಅರ್ಧದಲ್ಲಿ ಹೋಗಿರ್ತೀವಿ, ಕತೆ ಕೇಳ್ತೀವಿ, ನಮ್ಮ ಪಾತ್ರ ಕೇಳ್ತೀವಿ, ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಚೆನ್ನಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.